ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಲ್ಲಿ ಬಂದಿದ್ದೀರಾ ಅದಕ್ಕೆ. ನಮ್ಮ ಟೀಸರ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಮೇಘ ಒಂದು ತುಂಬ ಬ್ಯೂಟಿಫುಲ್ ಸ್ಲೈಸ್ ಆಫ್ ಲೈಫ್ ಸಿನಿಮಾ ಅಂತಾರೆ ಅಲ್ವಾ, ಆ ಇದರಲ್ಲಿ ಬರುತ್ತೆ. ಕಿರಣ್ ಅವ್ರು ಹೇಳ್ದಂಗೆ ಇಟ್ಸ್ ಎವ್ರಿಥಿಂಗ್ ಅಬೌಟ್ ಇಮೋಷನ್. ಸೊ ಇಮೋಷನ್ಸ್ನ ಇಟ್ಕೊಂಡು ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಕಪಲ್ ಅಂತ ಅಲ್ಲ, ಸರ್ ಹೇಳ್ದಂಗೆ ಪೇರೆಂಟ್ಸ್ ಜೊತೆ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಜೊತೆ ಆಗಿರ್ಬೋದು. ಸೊ ತುಂಬ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಚರಣ್ ಸರ್. ಸೊ ಯಾ, ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ದ ರಿಲೀಸ್, ಹೋಪ್ಫುಲಿ ವೆರಿ ಸೂನ್. ಥ್ಯಾಂಕ್ ಯು. ಸರಿ, ಯಾ, ನನ್ನ ಕ್ಯಾರೆಕ್ಟರ್ ಹೆಸರು ಕೂಡ ಮೇಘಾನೇ. ದ್ಯಾಟ್ ಈಸ್ ದ ಯೂನಿಕ್ನೆಸ್ ಐ ಥಿಂಕ್. ನಮ್ಮಿಬ್ರು ಕ್ಯಾರೆಕ್ಟರ್ ಹೆಸರು ಮೇಘ. ವಿ ಬೋತ್ ಪ್ಲೇ ಕಾಲೇಜ್ ಸ್ಟೂಡೆಂಟ್ಸ್. ಸೊ ಐ ಥಿಂಕ್ ತುಂಬ ಲೈಕ್ ವೆರಿ ನಾಟ್ ವೆರಿ ಬಟ್ ಸಮ್ಟೈಮ್ಸ್ ನಾವು ಹಿಂಗೆ ಕನ್ಫ್ಯೂಸ್ಡ್ ಆಗಿರ್ತೀವಿ, ಎಸ್ಪೆಷಲಿ ಕಾಲೇಜಲ್ಲಿ ಇರುವಾಗ. ನಮ್ಮ ಲೈಫ್ ಬಗ್ಗೆ ಆಗಲಿ, ನಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಲಿ, ಮುಂದೆ ಏನು ಮಾಡಬೇಕು, ಇವಾಗ ಏನು ನಡೀತಿದೆ, ತುಂಬ ಕನ್ಫ್ಯೂಷನ್ ಇರುತ್ತೆ ಆ ಸ್ಟೇಜಲ್ಲಿ. ಸೊ ಆ ಸ್ಟೇಜಲ್ಲಿ ಈ ಕ್ಯಾರೆಕ್ಟರ್ ಹೆಂಗೆ ಹೋಗುತ್ತೆ, ಯಾರೆಲ್ಲ ಅವ್ರ ಲೈಫಲ್ಲಿ ಬರ್ತಾರೆ, ಏನು ಜರ್ನಿ ಆಗುತ್ತೆ, ಇದೆಲ್ಲ ನಾವು ಫಿಲ್ಮಲ್ಲಿ ನೋಡಬೇಕು. ಆಫ್ಟರ್ ಬಾಂಡ್ರವಿ ಆದಮೇಲೆ, ರಿಲೀಸ್ ಆದಮೇಲೆ ಆ್ಯಕ್ಚುಲಿ ಮಾಡಿರೋದು. ಏನು ಅಂದರೆ, ಮೇಘದಲ್ಲಿ ನಂದು ಒಂದು ಚಿಕ್ಕ ಪಾತ್ರ. ಆ ಚಿಕ್ಕ ಪಾತ್ರ ಆಗಿದ್ರೂ ಆ ಕ್ಯಾರೆಕ್ಟರ್ಗೆ ಇಂಪಾರ್ಟೆನ್ಸ್ ಇದೆ. ನನಗೆ ಈ ಅವಕಾಶ ಕೊಟ್ಟಿರೋ ಚರಣ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ನನಗೆ ಏನು ಈ ಸಿನಿಮಾದಲ್ಲಿ ನಾನು ಏನು ಜಾಸ್ತಿ ಹೇಳ್ಬೋದು ಅಂದರೆ, ನನಗೆ ಶೂಟಿಂಗ್ ಮಾಡೋಕ್ಕೆ ಸಿಕ್ಕಿದ್ದು 2 days. ಆ 2 daysಲ್ಲಿ ನಾನು ಎಂಜಾಯ್ ಮಾಡಿಕೊಂಡೇ ಶೂಟ್ ಮಾಡಿದೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ಈ ಥರ ಶೇರ್ ಮಾಡ್ಬೋದು ಅಷ್ಟೇ. ನನ್ನ ಚಿಕ್ಕ ಪಾತ್ರ, ಬಟ್ ಚೆನ್ನಾಗಿದೆ ಅದು.